ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗಣ ವೀಕ್ಷಕರಿಗೆ ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ಶ್ರೀ ಪರಾಭವನಾಮ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪರಾಭವನಾಮ ವರ್ಷ ಅಂದರೆ ಅವಮಾನದಿಂದ ಕೂಡಿರುವಂತಹ ಸೋಲು. ಈ ವರ್ಷ ಅಧಿಕಾರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಅಹಂಕಾರದಿಂದ ಮೆರೆಯುವಂತಹ ವ್ಯಕ್ತಿಗಳಿಗೆ, ತಮ್ಮನ್ನು ಬಿಟ್ಟು ಬೇರೆಯವರ ಬಗ್ಗೆ ಯೋಚನೆ ಮಾಡದೆ ಅಹಂಲಿಂದ ಇಗೋಯಿಂದ ಇರುವಂತಹ ವ್ಯಕ್ತಿಗಳಿಗೆ ಒಂದು ಪರಾಭವ ಅನ್ನೋದು ಇರುತ್ತೆ. ಆ ರೀತಿ ಪರಾಭವವು, ಸೋಲು ನಮ್ಮ ವೀಕ್ಷಕರಿಗೆ ಯಾರಿಗೂ ಕೂಡ, ಸಮಸ್ತ ಜನತೆಗೂ ಕೂಡ ಯಾವುದೇ ಪರಾಭವವೂ ಇಲ್ಲದೆ ಮಾಡ್ತಾ ಇರುವಂತಹ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುತ್ತಾ ಆ ಪರಮೇಶ್ವರನ, ಶ್ರೀಮನ್ನಾರಾಯಣ ಗುರುರಾಯರ ದಯದಿಂದ ಈ ವರ್ಷ ಅತ್ಯಂತ ಶುಭವಾಗಲಿ ಅಂತ ಹೇಳ್ತಾ, ಈ ಹೊಸ ವರ್ಷದಲ್ಲಿ ಯಾವ ರೀತಿ ಆದಾಯವಿರುತ್ತೆ, ಯಾವ ರೀತಿ ಖರ್ಚುಗಳಿರುತ್ತೆ, ಗೌರವವಿರುತ್ತಾ, ಅವಮಾನಗಳಿರುತ್ತಾ ಇತ್ಯಾದಿ ವಿಷಯಗಳು ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲಿಯೂ ಇರುತ್ತೆ. ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿ ಜಾತಕರಿಗೆ, ಚಂದ್ರನ ಅಧಿಪತಿಯಾಗಿರುವಂತಹ ಕಟಕ ರಾಶಿ ಜಾತಕರಿಗೆ ಈ ಶ್ರೀ ಪರಾಭವನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ, ಪ್ರತಿಕೂಲ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಮುಖ್ಯವಾಗಿ ಶ್ರೀ ಪರಾಭವನಾಮ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಆದಾಯದ ಪಾಲು ಬಹಳ ಕಮ್ಮಿ. ಆದಾಯ ಮೂಲಗಳು, ಆದಾಯ ನೀಡುವಂತಹ ವನರುಗಳು ಎರಡಿದ್ದರೆ ಖರ್ಚು ಮಾಡುವಂತಹ ಸ್ಥಾನವು 11 ಇದೆ. ಆದ್ದರಿಂದ ಬಹುತೇಕ ಖರ್ಚುಗಳು ಕೂಡ ಅಗತ್ಯವಾಗಿರುವಂತಹ ಶುಭ ಕಾರ್ಯಗಳು ಅಥವಾ ಗೃಹ ನಿರ್ಮಾಣಾದಿ, ವಿವಾಹಾದಿ, ಸಂತಾನ ಅಭಿವೃದ್ಧಿಗೆ, ವಿದ್ಯಾ ಅವಕಾಶಗಳಿಗೋಸ್ಕರ ಮಾಡುವಂತಹ ಖರ್ಚುಗಳೇ ಇರುತ್ತೆ. ಇನ್ನು ಗೌರವ ಸ್ಥಾನ 4, ಅವಮಾನ 7 ಇರೋದರಿಂದ ದಯವಿಟ್ಟು ಈ ವರ್ಷ ಈ ಚಂದ್ರ ಅಧಿಪತಿಯಾಗಿರುವಂತಹ ಕಟಕ ರಾಶಿಯವರು ತುಂಬ ಸುನ್ನಿತವಾಗಿರುವಂತಹ ಮನಸ್ಸಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಅವರು ಕೂಡ ಯಾರಾದರೂ ಅವ್ರನ್ನ ಅವಮಾನಿಸಿದರೆ, ಕೀಳಾಗಿ ನೋಡಿದರೆ ಮನಸ್ಸಿಗೆ, ಹೃದಯಕ್ಕೆ ತಗೊಳ್ಳುವಂತಹ ಸ್ವಭಾವ ಇರುವುದರಿಂದ ಈ ಸೂಕ್ಷ್ಮ ಮನಸ್ಸು ಆಗಿರುವಂತಹ ವ್ಯಕ್ತಿಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಯಾರ ವಿಷಯಗಳಲ್ಲಿಯೂ ಇನ್ವಾಲ್ವ್ ಆಗದೆ, ಮುಖ್ಯವಾಗಿ ತಮ್ಮ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು, ಯಾವ ವ್ಯಕ್ತಿಯ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು, ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ವರ್ಷ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಈ ವರ್ಷದ ಗ್ರಹಚಾರ ಗೋಚಾರ ಫಲಗಳನ್ನು ನಾವು ಗಮನಿಸುವುದಾದರೆ ಕಟಕ ರಾಶಿಯವರಿಗೆ ಅಧಿಕವಾಗಿ ಕಷ್ಟ ಪ್ರಯತ್ನ ಬಿದ್ದರೆ, ಅಂದರೆ ಅವರು ನೀಡಿದರೆ ವಿನಃ ಅವರಿಗೆ ತಕ್ಕ ಫಲಗಳು ಸಿಗುವುದರಲ್ಲಿ ಕಷ್ಟ ಇದೆ. ಅಂದರೆ ಪ್ರಯತ್ನಗಳಲ್ಲಿ ಒಂದು ಡೆಡಿಕೇಶನ್ ಇರಬೇಕಾಗಿರುತ್ತೆ, ಪ್ರಯತ್ನಗಳಲ್ಲಿ ಒಂದು ಹಾರ್ಡ್ ವರ್ಕ್ಶಿಪ್ ನೇಚರ್ ಇರಬೇಕಾಗಿರುತ್ತೆ, ಪ್ರಯತ್ನಗಳಲ್ಲಿ ಆತ್ಮೀಯರ ಸಹಕಾರ ಇರಬೇಕಾಗಿರುತ್ತೆ. ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಈ ವರ್ಷದ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಮುಖ್ಯವಾಗಿ ಕಟಕ ರಾಶಿಯವರಿಗೆ ಲಗ್ನಕ್ಕೆ ಗುರು ಆಗಿ ಆಗಮನ ಆಗಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ. ಇದೇನಾದರೂ ಶುಭ ಫಲಗಳು ಅಂದರೆ ಲಗ್ನದಲ್ಲೇ ಗುರು ಅಲ್ವಾ, ಗುರು ಅಧಿಪತಿಯಾಗಿರೋದ್ರಿಂದ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಅಂದರೆ ಮಾಡುವಂತಹ ಪ್ರಯತ್ನಗಳು ಸ್ವಲ್ಪ ಕಷ್ಟ ಅನಿಸಿದರೂ ಕೂಡ ಕೆಲವೊಂದು ವಿಷಯಗಳು ಅಸಾಧ್ಯ, ನಮ್ಮ ಕೈಲಿ ಆಗೋಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿಯೂ ಕೂಡ ಇವರ ಹಾರ್ಡ್ ವರ್ಕ್ ಏನಾದರೂ ಇಲ್ಲ, ಮನಸ್ಸು ಮಾಡಿ ನಾನು ಮಾಡಲೇಬೇಕು ಅಥವಾ ಮಾಡ್ತೇನೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಇವರನ್ನು ಗೆಲುವಿನ ಕಡೆಗೆ ಕರೆದೊಯ್ಯುತ್ತೆ. ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು, ಅಷ್ಟಮದಲ್ಲಿರುವಂತಹ ರಾಹು ಈ ಕಳೆದ ವರ್ಷ ರೀತಿಯಲ್ಲೇ ಈ ವರ್ಷವೂ ಕೂಡ ಕೆಲವೊಂದು ದೈಹಿಕ, ಮಾನಸಿಕ ವಿಷಯಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಾಗಿರಬಹುದು ಅಥವಾ ದೈಹಿಕ ಈ ಮಾನಸಿಕ ಸಮಸ್ಯೆಗಳ, ಆತಂಕಗಳ ವಿಷಯದಲ್ಲಾಗಿರಬಹುದು. ಬಹುತೇಕ ವಿಷಯಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ ಆಹಾರ ನಿಯಮಗಳಾಗಿರಬಹುದು ಅಥವಾ ಈ
ಕೆಲವೊಂದು ಆರೋಗ್ಯದ ಬಗ್ಗೆ ತಗೋಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳಾಗಿರಬಹುದು ತಪ್ಪದೆ ಈ ವರ್ಷ ಆರೋಗ್ಯದ ಬಗ್ಗೆ, ಆಹಾರ ನಿಯಮಗಳ ಬಗ್ಗೆ, ವಿಶ್ರಾಂತಿಯ ಬಗ್ಗೆ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಸಾನುಕೂಲವಾಗಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಕಂಪೇರ್ ಮಾಡಿದ್ರೆ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಯೋಗಕಾರಕನಾಗಿರ್ತಾರೆ. ಅಂದರೆ ಸ್ವಲ್ಪ ಮಟ್ಟಿಗೆ ಯೋಗ ಅಂದರೆ ಅದ್ಭುತ ರೀತಿಯಲ್ಲಿ ಯೋಗವನ್ನು ನೀಡ್ತಾನೆ, ಎಕ್ಸಲೆಂಟ್ ರಿಸಲ್ಟ್ ನೀಡುತ್ತಾನೆ ಅನ್ನೋಂತ ಹೇಳುವುದು ಉತ್ಪ್ರೇಕ್ಷವಾಗುತ್ತೆ. ಆದರೆ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರ್ತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅವಕಾಶಗಳು ಬರಲ್ಲ ಅಂದರೆ ಅದ್ಭುತವಾಗಿರುವಂತಹ ಅವಕಾಶಗಳು ಬರುತ್ತೆ. ಎಲ್ಲ ರೀತಿಯ ಹಣಕಾಸಿನ ವಿಷಯಗಳಲ್ಲಿ, ವ್ಯಾಪಾರಾದಿ ವಿಷಯಗಳಲ್ಲಿ, ಉದ್ಯೋಗ ವಿಷಯಗಳಲ್ಲೂ, ವಿವಾಹಾದಿ ವಿಷಯಗಳಲ್ಲಿ, ಹೂಡಿಕೆ ವಿಷಯಗಳಲ್ಲಿ ಅವಕಾಶಗಳು ಬರುತ್ತೆ ಅನ್ನೋ ತಕ್ಷಣ ಅದನ್ನು ಆ ಅವಕಾಶಗಳ ನಮ್ಮದಾಗುತ್ತೆ ನಮ್ಮದಾಗುತ್ತೆ ಅಥವಾ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಆ ಅವಕಾಶಗಳ ಮುಖಾಂತರ ಯಶಸ್ಸನ್ನು ಕಾಣೋದು ಸೆಕೆಂಡ್ ಟಾಸ್ಕ್ ಆಗಿರುತ್ತೆ, ಅದು ಮೇಜರ್ ಟಾಸ್ಕ್ ಆಗಿರುತ್ತೆ. ಅವಕಾಶಗಳು ಬರೋದೇ ಅಪರೂಪ ಅಲ್ವಾ? ಮತ್ತು ಬಂದಿರುವಂತಹ ಅವಕಾಶಗಳನ್ನು ನಮ್ಮದಾಗಿಸಿಕೊಳ್ಳಬೇಕು, ಅವಕಾಶಗಳನ್ನು ಸದುಪಯೋಗ ಮಾಡ್ಕೋಬೇಕು, ಅವಕಾಶಗಳಲ್ಲಿ ಯಶಸ್ವಿಯಾಗಬೇಕು. ಇಲ್ಲಿ ನೀವು ನಿಮ್ಮ ಪ್ರಯತ್ನ ದೃಢವಾಗಿರಬೇಕಾಗಿರುತ್ತೆ. ಅವಕಾಶ ಬಂತು ಅನ್ಯ ಮನಸ್ಕದಿಂದ, ಅರ್ಧ ಮನಸ್ಸಿನಿಂದ, ಏನೋ ನಾಮಾಚಾರಕ್ಕೆ ನಾವು ಅವಕಾಶಗಳು ಬಂತು ನಾವು ಆ ರೀತಿ ಪ್ರಯತ್ನ ಮಾಡಿದ್ರೆ ಆಗುವುದಿಲ್ಲ. ಆರಂಭದಲ್ಲಿ ಹೇಳುವ ರೀತಿಯಲ್ಲಿ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅದ್ಭುತವಾಗಿ ಈ ವರ್ಷ ನಿಮ್ಮದಾಗಿರುತ್ತೆ. ಬಂದಿರುವಂತಹ ಅವಕಾಶಗಳನ್ನು ಯಾವ ರೀತಿ ನೀವು ಉಪಯೋಗಿಸ್ಕೊಳ್ತೀರಾ ಅದರ ಮೇಲೆ ನಿಮ್ಮ ಅದೃಷ್ಟ ಈ ವರ್ಷ ಆಧಾರವಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಬೋದು. ಅಂದರೆ ಇದಕ್ಕೇನು ಬೇಕಾಗಿರುತ್ತೆ? ದೈವಾನುಗ್ರಹ. ಈ ಬಂದಿರುವಂತಹ ಅವಕಾಶಗಳನ್ನು ಮಿಸ್ ಆಗಿತ್ತು ಅಂದರೆ ಕೈ ಮೀರಿ ಹೋಗಿತ್ತು. ಏನು ಕಾರಣ? ದೈವಾನುಗ್ರಹ ಇಲ್ಲ, ಅಥವಾ ಸ್ವಯಂ ಕೃತಾಪರಾಧದಿಂದಾನೋ, ಅಥವಾ ನಿಮಗೆ ಆಗದೇ ಇರುವಂತಹ ವ್ಯಕ್ತಿಗಳು, ನಿಮ್ಮ ಅಭಿವೃದ್ಧಿಗೆ ಆತಂಕ ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳು, ನಿಮ್ಮ ಏಳಿಗೆಯನ್ನು ನೋಡಿ ಅಂದರೆ ಕಣ್ಣು ಕುಕ್ಕುವ ರೀತಿಯಲ್ಲಿರುವಂತಹ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಸಹಿಸದೇ ಇರುವಂತಹ ವ್ಯಕ್ತಿಗಳು, ಶಕ್ತಿಗಳು ಯುಕ್ತಿಯಿಂದ ಏನು ಮಾಡ್ತಾರೆ? ನಿಮ್ಮನ್ನು ತಪ್ಪು ದಾರಿ ಹಿಡಿಸುವಂತಹ ರೀತಿಯಲ್ಲಿ ರಾಂಗ್ ಗೈಡೆನ್ಸ್ ಮಾಡ್ತಾರೆ, ಮಿಸ್ಗೈಡೆನ್ಸ್ ಮಾಡ್ತಾರೆ, ಬೇರೆಯ ವ್ಯಾಮೋಹಗಳಿಗೆ ಸಿಲುಕಿಸ್ತಾರೆ. ಸೊ ಆದ್ದರಿಂದ ಬಂದಿರುವಂತಹ ಅವಕಾಶಗಳನ್ನು ಈ ತ್ರಿಕರಣ ಶುದ್ಧಿಯಿಂದ ನೀವು ಯಾವ ರೀತಿ ಅವುಗಳನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಸಫಲೀಕೃತರಾಗ್ತೀರ, ಅದರಲ್ಲಿ ಯಶಸ್ಸನ್ನು ಕಾಣ್ತೀರ ಅನ್ನೋದು ಅದು ನಿಮ್ಮ ಕೈಯಲ್ಲಿ ಇರುತ್ತೆ. ಮೇ 31ರವರೆಗೂ ಅಂದರೆ ಜೂನ್ 1ರಿಂದ ಈ ಜೂನ್ 1ನೇ ತಾರೀಕಿಂದ ಏನಾಗ್ತಾ ಇದೆ? ಈ ದೇವಗುರು ಬೃಹಸ್ಪತಿಯು ರಾಶಿಗೆ ಆಗಮನ ಆಗ್ತಾ ಇದ್ದಾನೆ. ರಾಶಿಯಲ್ಲಿ ಉಚ್ಚಸ್ಥಿತಿ ನೆಕ್ಸ್ಟಾಕ್ಟೇಷನನ್ನು ಕಾಣ್ತಾ ಇದ್ದಾರೆ. ಸೊ ಅಲ್ಲಿಯವರೆಗೂ ಅಂದರೆ ಮೇ 31ರವರೆಗೂ ಕೂಡ ವ್ಯಯಸ್ಥಾನದಲ್ಲಿರುವಂತಹ, ನೋಡಿದ್ದೀವಲ್ವ ನಾವು, ಖರ್ಚುಗಳ ಸ್ಥಾನ ಆದಾಯ 2 ಇದ್ದರೆ ಮಾಡುವಂತಹ ಖರ್ಚುಗಳ ಪಾಲು 11 ಬಗೆಯ ಖರ್ಚುಗಳು ಅನ್ನೋದಿದೆ. ಸೊ ಆದರೆ ಹೆದರಬೇಡಿ, ದೇವಗುರು ಬೃಹಸ್ಪತಿ ಮಾರ್ಚ್ 31ರವರೆಗೂ ಕೂಡ ವ್ಯಯಸ್ಥಾನದಲ್ಲಿ, ಖರ್ಚುಗಳ ಸ್ಥಾನದಲ್ಲಿ ಇರುವುದರಿಂದ ನೀವು ಮಾಡುವಂತಹ ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಪೈಸೆ ಕೂಡ ಸದುಪಯೋಗ ಆಗುವ ರೀತಿಯಲ್ಲಿ ಅನುಕೂಲಕ್ಕೋಸ್ಕರ, ಶುಭ ವಿಷಯಗಳಕ್ಕೋಸ್ಕರ ಮಾತ್ರ ನೀವು ಆ ಖರ್ಚುಗಳನ್ನು ಮಾಡ್ತಾ ಇರ್ತೀರ ವಿನಃ ಅನಾವಶ್ಯಕ ದುಂದು ವೆಚ್ಚಗಳು ಇರುವುದಿಲ್ಲ. ಸೊ ಆದ್ದರಿಂದ ಅದು ವಿವಾಹಾದಿ ಶುಭ ಕಾರ್ಯಗಳಾಗಿರಬಹುದು, ಗೃಹ ನಿರ್ಮಾಣಾದಿ ವಿಷಯಗಳಾಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ವಿವಾಹಾದಿ ವಿಷಯಗಳಾಗಿರಬಹುದು, ನಿಮ್ಮ ವಿವಾಹಾದಿ ವಿಷಯಗಳಾಗಿರಬಹುದು ಒಳ್ಳೆಯ ಮಟ್ಟದಲ್ಲಿ ಇರುತ್ತೆ. ಮತ್ತು ಭಾಗ್ಯದಲ್ಲಿ ಶನಿ ಪರಮಾತ್ಮ ಇರೋದರಿಂದ ತೀರ್ಥಯಾತ್ರೆಗಳು, ಪುಣ್ಯಕ್ಷೇತ್ರಗಳು, ದೈವ ದರ್ಶನಗಳು ಅದ್ಭುತ ರೀತಿಯಲ್ಲಿ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ನಿಮ್ಮ ಆರಿಕೆಗಳೇನಾದರೂ ಇದ್ದರೆ ಆ ದೈವ ದರ್ಶನಗಳ ಮುಖಾಂತರ ಈಡೇರುತ್ತೆ. ಶುಭ ಕಾರ್ಯಗಳಲ್ಲಿ, ಅತಿ ಹೆಚ್ಚು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಮದುವೆ ಇತ್ಯಾದಿ ಶುಭಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆ ಅಧಿಕವಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದು ಆ ಸಹಾಯವನ್ನು ಬೇಡುವಂತಹ ವ್ಯಕ್ತಿಗಳಿಗೆ
ಸ್ವಚ್ಛಂದವಾಗಿ ಅವ್ರು ಕೇಳೋ ಅವಶ್ಯಕತೆ ಇಲ್ಲ. ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ವಾಲಂಟರಿಯಾಗಿ ನೀವೇ ಹೋಗಿ ಅವರಿಗೆ ಸಹಾಯ ಸಹಕಾರಗಳನ್ನು ನೀಡ್ತೀರ, ಅವರ ಅಗತ್ಯಗಳನ್ನು ಪೂರೈಸ್ತೀರ. ಸೊ ಈ ರೀತಿ ಮಾಡುವುದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕಾಗಿರುತ್ತೆ, ದೈವಾನುಗ್ರಹ ಬೇಕಾಗಿರುತ್ತೆ. ಸೊ ಈಗ ಮಾಡಿರುವಂತಹ ಪುಣ್ಯ ಕಾರ್ಯಕ್ರಮಗಳು, ಸೇವೆ ಇತ್ಯಾದಿ ವಿಷಯಗಳು ಮುಂದಿನ ದಿನಗಳಲ್ಲಿ, ಈ ವರ್ಷದ ಮುಂದಿನ ತಿಂಗಳುಗಳಲ್ಲಿ ಇವು ನಿಮಗೆ ಶ್ರೀರಾಮ ರಕ್ಷತರೆ ಒಂದು ದೊಡ್ಡ ಯಾವ ರೀತಿ ಒಂದು ಪ್ರೊಟೆಕ್ಷನ್ ಥರ ನೀವು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲವಾಗ್ತಾ ಇರುತ್ತೆ. ಸೊ ಆ ರೀತಿ ಸಹಾಯ ಮಾಡುವುದಕ್ಕೆ ಅಥವಾ ನೀವು ಮಾಡುವಂತಹ ಶಕ್ತಿ ನಿಮ್ಮಲ್ಲಿದ್ದರೆ ಆ ವ್ಯಕ್ತಿಗಳಿಗೆ ಸಹಾಯ ನೀಡುವಂತಹ ಸಾಮರ್ಥ್ಯವು ನಿಮ್ಮಲ್ಲಿ ಇರುತ್ತೆ. ಆ ರೀತಿ ಮಾಡ್ತೀರಾ. ಇನ್ನು ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಕೂಡ ಗುರುಗ್ರಹದ ರಾಶಿಯಲ್ಲೇ ಗುರುಗ್ರಹ ಆಗಮನ ಅನ್ನೋದು ಒಂದು ರೀತಿ ಗುರುಬಲ ಅನ್ನೋದು ಕಮ್ಮಿ, ಅಂದರೆ ರಾಶಿಗೆ ಬಂದು ಪ್ರೊಟೆಕ್ಟರ್ ಆಗಿರ್ತಾರೆ, ಆದರೆ ಗುರುಬಲ ಅನ್ನೋದು ಕಮ್ಮಿ ಆಗುತ್ತೆ. ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸ್ವಸ್ಥಳ ಅಂದರೆ ಸ್ವಸ್ಥಾನ, ಸ್ವದೇಶ ಇತ್ಯಾದಿ ವಿಷಯಗಳಿಗಿನ್ನ ವಿದೇಶದಲ್ಲಿ ಹೋಗಬೇಕು, ವಿದೇಶದಲ್ಲಿ ಸ್ಥಿರ ನಿವಾಸವನ್ನು ಹುಡುಕುವಂತಹ ವ್ಯಕ್ತಿಗಳಿಗೆ, ವಿದೇಶದಲ್ಲಿ ವೀಸಾ ಪ್ರಯತ್ನಗಳು ಮಾಡ್ತಾ ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ PR ವಿಷಯಗಳಲ್ಲಿ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಹೈಯರ್ ಎಜುಕೇಷನ್ ವಿದ್ಯೆ ಅಥವಾ ವಿವಾಹಾದಿ ವಿಷಯಗಳ ಮುಖಾಂತರ, ಉದ್ಯೋಗಾದಿ ಅವಕಾಶಗಳ ಮುಖಾಂತರ ವಿದೇಶಗಳಲ್ಲಿ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ಈ ಜೂನ್ ಟಿಲ್ ಅಕ್ಟೋಬರ್ವರೆಗೂ ತುಂಬ ಅನುಕೂಲವಾಗಿರುತ್ತೆ. ಅಂದರೆ ಇಲ್ಲಿ ಆದಾಯಕ್ಕಿಂತ ಅಲ್ಲಿ ಆದಾಯ ಅದ್ಭುತವಾಗಿರುತ್ತೆ. ಅಥವಾ ಅಲ್ಲಿ ಈಗ ತುಂಬ ಜನಕ್ಕೆ ಅದೊಂದು ಕನಸು ಇರುತ್ತೆ, ಪರಸ್ಥಳದಲ್ಲಿ ವಾಸ ಮಾಡ್ಕೋಬೇಕು, ವಿದೇಶಗಳಲ್ಲಿ ನಮ್ಮ ಆದಾಯವು ಕೂಡ ಅದ್ಭುತವಾಗಿರುತ್ತೆ. ಆ ರೀತಿ ಬಲವಾಗಿ, ಆ ರೀತಿ ದೃಢವಾಗಿ ಆಶೆಗಳು ಆಕಾಂಕ್ಷೆಗಳಿಂದ ತುಂಬಿರುವಂತಹ ವ್ಯಕ್ತಿಗಳಿಗೆ, ಆ ರೀತಿ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. ಅಂದರೆ ಯಾವ ರೀತಿ ಎಲ್ಲ ರೀತಿ ಅನುಕೂಲ ಇರುತ್ತೆ, ಪರವಾಗಿಲ್ಲ. ಈಗ ಪರಸ್ಥಳ ವಾಸ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಬಟ್ ಅಲ್ಲಿಗೆ ಹೋದ ಮೇಲೆ ಅಕ್ಟೋಬರ್ವರೆಗೆ ಅಲ್ಲಿ ವಾತಾವರಣ ಅಡ್ಜಸ್ಟ್ ಆಗಬೇಕು, ಅಥವಾ ಅಲ್ಲಿ ಇರುವಂತಹ ಖರ್ಚುಗಳಿಗೆ ಅಡ್ಜಸ್ಟ್ ಆಗಬೇಕು. ಖರ್ಚು ವೆಚ್ಚಗಳು ಅಧಿಕವಾಗಿರೋದಾಗಿರಬಹುದು. ಅದಕ್ಕೆ ನಿಮ್ಮ ಆದಾಯ, ಅದಕ್ಕೆ ನಿಮ್ಮಲ್ಲಿರುವಂತಹ ದುಡ್ಡು ಸಾಕಾಗದೆ ಏನಾಗುತ್ತೆ, ಕೆಲವೊಂದು ಕಷ್ಟಗಳು ಕೆಲವೊಂದು ಸಾರಿ ಪರಿಸ್ಥಿತಿಗಳ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಂಡು ಎಲ್ಲಿ 100 ರೂಪೀಸ್ ಖರ್ಚು ಮಾಡೋ ಪ್ಲೇಸಲ್ಲಿ, ಉದಾಹರಣೆಗೆ 100 ರೂಪೀಸ್ ಖರ್ಚು ಮಾಡೋ ಪ್ಲೇಸಲ್ಲಿ ಒಂದು 40 ರೂಪಾಯಿ ಖರ್ಚು ಮಾಡೋದು, ಈ ರೀತಿ ಕಾಂಪ್ರಮೈಸ್ ಮಾಡಿಕೊಂಡು ಸ್ವಲ್ಪ ಕೆಲವೊಂದು ವಿಷಯಗಳ ಅಗತ್ಯವಾಗಿರುವಂಥ ವಿಷಯಗಳನ್ನು ಸ್ವಲ್ಪ ಬಡ್ಜೆಟ್ ಮಾಡಿಕೊಂಡು, ಈ ರೀತಿ ಕೆಲವೊಂದು ಹಣಕಾಸಿನ ಆತಂಕಗಳು ನೋಡುವಂತಹ ಸಂದರ್ಭಗಳು ಇರುತ್ತೆ. ಈಸಿ ಬರುತ್ತೆ, ಅವಕಾಶಗಳು ಬರುತ್ತೆ, ಕನಸು ಈಡೇರುತ್ತೆ. ಆದರೆ ಅಲ್ಲಿಗೆ ಹೋದ ಮೇಲೆ ಅಂದರೆ ಒಟ್ಟಾಗಿ ಯಾವ ರೀತಿ ಇರುತ್ತೆ ಅಂದರೆ, ಪಾಂಡವರು ಅಂದರೆ ಅವರಿಗೆ ನೋಡಿ, ಪಾಂಡವರು ಅಜ್ಞಾತವಾಸ ವನವಾಸ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಪರಸ್ಥಳವಾಸ, ಅಲ್ಲಿ ಎಷ್ಟು ಕಷ್ಟಗಳು ಬಿದ್ದರು, ಯಾವ ರೀತಿ ಕೆಲವೊಂದು ಸಮಸ್ಯೆಗಳಿಂದ ಹೋರಾಡಿದ್ರು, ಆದರೂ ಕೂಡ ಅವರಿಗೆ ಅನುಕೂಲವಾಗಿರುವಂತಹ ಪಟ್ಟಾಭಿಷೇಕ ನಡೀತು, ಅನುಕೂಲವಾಗಿರುವಂತಹ ರಾಜ್ಯಸ್ಥಾನ ಅನ್ನೋದು ಬಂತು. ಆ ರೀತಿ ಪಾಸಿಟಿವಿಟಿಯಾಗಿ ನೋಡಬೇಕಾಗಿರುತ್ತೆ ಕಟಕ ರಾಶಿಯವರಿಗೆ. ಪರಸ್ಥಳವಾಸ, ಬೇರೆ ಸ್ಥಳಗಳಲ್ಲಿ, ಬೇರೆ ನಗರಗಳಲ್ಲಿ, ಬೇರೆ ದೇಶಗಳಲ್ಲಿ ವಾಸವಾಗುವಂತಹ ಆ ಅಕ್ಟೋಬರ್ವರೆಗೂ ಕೂಡ ಅಲ್ಲಿ ಒಂದು ಪರಿಸ್ಥಿತಿಗಳಿಗೆ ತಕ್ಕಂತೆ ಹೆದರಬಾರದು. ಪರ್ಟಿಕ್ಯುಲರಾಗಿ ಅಲ್ಲಿ ಯಾವುದೋ ಒಂದು ಕೊರತೆ ಇದ್ದೇ ಇರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ನಿಮ್ಮ ಕನಸಾಗಿರುತ್ತೆ ಪರಸ್ಥಳದಲ್ಲಿ, ವಿದೇಶಗಳಲ್ಲಿ ನೆಲೆಸುವುದು ಅನ್ನೋದು. ಬಟ್ ನಿಮ್ಮ ಆದಾಯವು ಇನ್ಕ್ರೀಸ್ ಆಗೋವರೆಗೂ, ಅಧಿಕವಾಗೋವರೆಗೂ ಕೂಡ ಅಲ್ಲಿ ಉನ್ನತ ಸ್ಥಾನವಾಗಿರುವಂತಹ ಆದಾಯವನ್ನು ಪಡೆಯೋವರೆಗೂ ಸಾಕಷ್ಟು ಅಂದರೆ ಆ ಯಶಸ್ಸು ಕಾಣುವವರೆಗೂ ಕೂಡ ಕೆಲವೊಂದು ಕಷ್ಟಗಳನ್ನು ಸಹಿಸ್ಕೋಬೇಕಾಗಿರುತ್ತೆ. ಅದಕ್ಕೇನು ಬೇಕಾಗಿರುತ್ತೆ, ಒಂದು ನಿರ್ಮಲವಾಗಿರುವಂತಹ ಮನಸ್ಸು, ದೃಢ ನಿಶ್ಚಯವಾಗಿರಬೇಕು, ಆತ್ಮವಿಶ್ವಾಸವಾಗಿ ಇರಬೇಕಾಗಿರುತ್ತೆ. ಸೊ ಅದಕ್ಕೆಲ್ಲ ಎದುರುಕೊಂಡು ಈ ರೀತಿ ಇದ್ದರೆ ಜೀವನ ಹೇಗೆ ಅಂತ ಹೇಳಿಬಿಟ್ಟು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರೆ ಏನಾಗುತ್ತೆ, ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹಣ ನಷ್ಟ, ಟೈಮ್ ವೇಸ್ಟು, ಅಥವಾ ನೀವು ಕಟ್ಕೊಂಡಿರುವಂತಹ ಕನಸುಗಳೇನಿರುತ್ತೋ ಆ ಕನಸುಗಳಿಗೆ ಸಾಕಷ್ಟು ರೀತಿಯಲ್ಲಿ ನ್ಯಾಯ ಒದಗಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ದೃಢ ನಿಶ್ಚಯ ಇರಬೇಕಾಗಿರುತ್ತೆ, ಸಾಹಸೋಪೇತವಾಗಿರುವಂತಹ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಸಮ್ಟೈಮ್ ಎಲ್ಲ ಸಾಧಕರು ಕೂಡ ಅವರಿಗೆ
ಅವರ ಸಕ್ಸಸ್ ಜರ್ನಿ ನೋಡಿದ್ರೆ ಜರ್ನಿ ಯಾರ ಪ್ರಯಾಣವೂ ಕೂಡ ಕೇಕ್ ವಾಕ್ ಅಲ್ಲ ರೀ, ರೋಸ್ ವಾಕ್ ಅಲ್ಲ, ಹೂವುಗಳ ಹಾದಿ ಅಲ್ಲ. ಅದು ಸಾಕಷ್ಟು ಕಲ್ಲು ಮುಳ್ಳುಗಳನ್ನು ದಾಟಿ ಸಾಕಷ್ಟು ಅವಾಂತರಗಳನ್ನು ಅವಮಾನಗಳನ್ನು ಎದುರಿಸಿ ಆ ಸ್ಥಾನಕ್ಕೆ ತಲುಪಿರ್ತಾರೆ. ಸೊ ಆ ರೀತಿ ಸಂದರ್ಭ, ಆ ರೀತಿ ನಿಮ್ಮ ಯಶಸ್ಸಿಗೆ ಈಗ ಸಿಗುವಂತಹ ಈ ಆಪರ್ಚುನಿಟೀಸ್, ಅವಕಾಶಗಳನ್ನೋದು ಕೂಡ ಕೇಕ್ ವಾಕ್ ಅಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ಆ ಸಮಸ್ಯೆಗಳನ್ನು ಎದುರಿಸಿ ನಿಮ್ಮದೇ ಆಗಿರುವಂತಹ ತಿಳುವಳಿಕೆಯಿಂದ ಅವುಗಳನ್ನು ಓವರ್ಕಮ್ ಮಾಡಿ ಸಕ್ಸಸ್ನ ಪಡ್ಕೋಬೇಕಾಗಿರುತ್ತೆ ಈ ವರ್ಷದಲ್ಲಿ. ಇಲ್ಲ ಎದುರುಬಿಟ್ಟು ಬೇಡ ನನಗೆ ಇರೋದರಲ್ಲಿ ಕಂಫರ್ಟ್ ಝೋನ್ ಇದ್ದೇನೆ ನಾನು ಅನ್ನೋ ರೀತಿಯಲ್ಲಿದ್ದರೆ ನಿಮ್ಮ ಪ್ರಯಾಣವು ಕಷ್ಟತರವಾಗಿರುತ್ತೆ. ಇನ್ನು ಮನೋನಿಬ್ಬರ ಅಂದರೆ ಆತ್ಮಸ್ಥೈರ್ಯ ಇರಬೇಕಾಗಿರುತ್ತೆ. ಖಂಡಿತವಾಗಿಯೂ ಈ ಮುಖ್ಯವಾಗಿ ವೀಸಾ ಪಡ್ಕೋಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ವಿದೇಶಿಯಾನ ಮಾಡುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ನವಂಬರ್ಲಿಂದ ಜನವರಿ ನೋಡಿ ಯಾವ ರೀತಿ ನಿಮಗೆ ಟೈಮ್ ಅನ್ನೋದು ಡಿಫೈನ್ ಮಾಡಿರ್ತಾರೆ. ಜೂನಿಂದ ಅಕ್ಟೋಬರ್ 5 ತಿಂಗಳ ಕಾಲ ನೀವು ಪಡೆಯುವಂತಹ ಕಷ್ಟಕ್ಕೆ ಗುರು ಪರಮಾತ್ಮ ಧನ ಕುಟುಂಬ ಸ್ಥಾನಕ್ಕೆ ಯೋಗಕಾರಕನಾಗಿ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಫಲಗಳನ್ನು ನೀಡುವುದಕ್ಕೆ ಇಲ್ಲಿ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ನೋಡಿ. ಕಷ್ಟಗಳಂತ ಹೇಳಿದ್ರಲ್ವ, ಕಷ್ಟಪಡಲೇಬೇಕು ಅಂದರೆ ನೋಡಿ ಅಲ್ಲಿ ಕಷ್ಟಪಟ್ಟರೆ ನವಂಬರ್ಲಿಂದ ಜನವರಿ 24ನೇ ತಾರೀಕುವರೆಗೂ ಕೂಡ ದ್ವಿತೀಯ ಧನಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋ ಕಾರಣದಿಂದ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಹಣಕಾಸಿನ ಸ್ಥಿತಿ, ಆದಾಯ ಮಾರ್ಗಗಳು, ಉದ್ಯೋಗ ಪ್ರಯತ್ನಗಳು ಸಫಲೀಕೃತ, ನೀವು ಅಂದ್ಕೊಂಡಿರೋ ಮಟ್ಟದಲ್ಲಿ ಆದಾಯವು ಕೂಡಿ ಬರೋದು, ಪ್ರಮೋಷನ್ಗಳು, ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಅನುಕೂಲತೆ, ವ್ಯಾಪಾರಸ್ಥರಿಗೆ ವಿವಿಧ ಬಗೆಯ ಅನೇಕವಾಗಿರುವಂತಹ ಲಾಭಗಳು, ಮಲ್ಟಿಪಲ್ ಸೋರ್ಸಸ್, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಸಿಗುವುದು, ಒಂದು ರೀತಿ ಮನಿ ಫ್ಲೋ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಸೊ ನೀವು ಎಷ್ಟು ಕಷ್ಟಪಟ್ಟಿದ್ರು, ಯಾವ ರೀತಿ ಎಫರ್ಟ್ ಆಗಿಬಿಟ್ಟು ಅವಕಾಶಗಳನ್ನು ಅಕ್ಟೋಬರ್ ಕೊನೆಯವರೆಗೂ ಕೂಡ ನೀವು ಕಷ್ಟಪಟ್ಟಿದ್ದೀರೋ ಅದೆಲ್ಲದಕ್ಕೂ ಕೂಡ ಪ್ರತಿಫಲ ಅನ್ನೋದು, ಬೆನಿಫಿಟ್ಸ್ ಅನ್ನೋದು ನೀವು ನವಂಬರ್, ಡಿಸೆಂಬರ್, ಜನವರಿ ಈ ಮಾಸಗಳಲ್ಲಿ ಪಡೆಯಬಹುದು, ನೆಕ್ಸ್ಟ್ ಯುಗಾದಿ ಬರೆಯುವವರೆಗೂ. ಆ ರೀತಿ ಮುಖ್ಯವಾಗಿ ಗುರು ಪರಮಾತ್ಮ ನಿಮಗೆ ಅನುಕೂಲವಾಗಿರ್ತಾರೆ. ಅಂದರೆ ನವಂಬರ್ಲಿಂದ ಜನವರಿ 24 ಕೊನೆಯವರೆಗೂ ಕೂಡ ಒಂದು ರೀತಿ ಅದ್ಭುತವಾಗಿರುವಂತಹ ಕಾಲ. ತುಂಬ ಕಷ್ಟಪಟ್ಟರೆ ನೋಡಿ, ಯಾವುದಾದ್ರೂ ಅಷ್ಟೇ ಸುಖ ಸುಮ್ಮನೆ ಸಿಕ್ಕಿದ್ರೆ ಅದರಲ್ಲಿ ಆನಂದವೇ ಇರೋಲ್ಲ. ಸೊ ತುಂಬ ಕಷ್ಟಪಟ್ಟದ ನಂತರ ಅಂದರೆ ಯಾವಾಗ ಬರುತ್ತೆ ಆ ಪ್ರತಿಫಲಕ್ಕೋಸ್ಕರ ವೆಯ್ಟ್ ಮಾಡ್ತಾ ಎಷ್ಟೋ ಅವಮಾನಗಳು, ಎಷ್ಟೋ ಕಷ್ಟ ನಷ್ಟಗಳನ್ನು ನೋಡಿದ ತಕ್ಷಣ ಸಿಗುವಂತಹ ಆನಂದ, ಸಂತೋಷ ಇರುತ್ತಲ್ಲ, ಅದಕ್ಕೆ ಯಾವ ಬೆಲೆನೂ ಕಟ್ಟೋಕ್ಕಾಗಲ್ಲ. ಆ ರೀತಿ ಅನುಕೂಲವಾಗಿರುತ್ತೆ. ಇನ್ನು ಅಷ್ಟಮದಲ್ಲಿರುವಂತಹ ಮಾಯಾಗ್ರಹವಾಗಿರುವಂತಹ ರಾಹು ಅನೇಕ ಆಕಸ್ಮಿಕ ಬದಲಾವಣೆಗಳನ್ನು ನೀಡ್ತಾ ಇರ್ತಾರೆ. ಈ ಹಂತದಲ್ಲಿ, ಈ ಜರ್ನಿಯಲ್ಲಿ, ಮುಖ್ಯವಾಗಿ ಈ ವರ್ಷದ ಪ್ರಯಾಣದಲ್ಲಿ ಅನೇಕ ಆಕಸ್ಮಿಕ ಬದಲಾವಣೆಗಳು, ವೃತ್ತಿಪರವಾಗಿರುವಂತಹ ಬದಲಾವಣೆಗಳು, ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳು, ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಕೆಲವೊಂದು ಬದಲಾವಣೆಗಳು, ಆಕಸ್ಮಿಕವಾಗಿ ಯಾದೃಚ್ಛಿಕವಾಗಿ ನಿರ್ಮಾಣವಾಗುವಂತಹ ಬದಲಾವಣೆಗಳನ್ನು ನೀಡ್ತಾ ಇರ್ತಾರೆ. ಅವು ಯಾವ ರೀತಿ ಅಂದರೆ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಅಷ್ಟಮ ರಾಹು ಯಾವತ್ತೂ ಕೂಡ ಆಕಸ್ಮಿಕ ವಿಷಯಗಳ ಬಗ್ಗೆ, ಕೆಲವೊಂದು ಸಂಶೋಧನೆಗಳು ಮಾಡುವಂತಹ ವಿಷಯಗಳಲ್ಲಾಗಿರಬಹುದು, ಕೆಲವೊಂದು ವಿಷಯಗಳನ್ನು ತುಂಬ ಆಳದಿಂದ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಾಗಿರಬಹುದು ರಾಹು ಪರಮಾತ್ಮ ನೀಡ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಖರ್ಚುಗಳು ಜಾಸ್ತಿ ಅಂದರೆ ಈ ಏನಪ್ಪ ವ್ಯಯಭಾವ 11 ಆದಾಯ 2 ಎಲ್ಲೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂತಹ ಯೋಚನೆಗಳು ಬೇಡ. ನೀವು ಮಾಡುವಂತಹ ಪ್ರತಿಯೊಂದು ಖರ್ಚು ಕೂಡ ಶುಭ ಮೂಲಂ ವ್ಯಯಕೃತ್ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಶುಭ ಮೂಲಕವಾಗಿ ಖರ್ಚುಗಳು ಮಾಡುವಂತಹ ಅವಕಾಶಗಳನ್ನೋದು ಬರುತ್ತೆ. ಸೊ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಅದು ಮನೆ ತಗೊಳ್ಳೋಕ್ಕಾಗಿರ್ಬೋದು, ಅಥವಾ ಅಡ ಇಟ್ಟಿರುವಂತಹ ಬಂಗಾರವನ್ನು ಬಿಡಿಸ್ಕೊಳ್ಳೋದು, ಅಥವಾ ಸ್ವರ್ಣಾಭರಣಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ವಿಷಯಗಳಿಗೋಸ್ಕರನೇ ಇರುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಈ ವರ್ಷದಲ್ಲಿ ಮುಖ್ಯವಾಗಿ ಅನಾವಶ್ಯಕವಾಗಿ ಅವರು ಕೇಳದೆ ಬೇರೆಯವರು, ನಿಮ್ಮ ಸ್ನೇಹಿತರಾಗಿರ್ಬೋದು, ಪರಿಚಯ ಇರೋರಾಗಿರ್ಬೋದು, ಅಥವಾ ಯಾರೋ ಒಂದು ಕಷ್ಟಗಳು ಅನ್ನುವಂತಹ ಅವರ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು, ಅಥವಾ ಅವರ ಸಮಸ್ಯೆಗಳಿಗೆ ನೀವೇ ಮಧ್ಯವರ್ತಿಯಾಗಿ, ಹೌದಾ
ಯಾವತ್ತು ಮದುವೆ, ಸರಿ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಈ ರೀತಿ ಫಾಲ್ಸ್ ಪ್ರಾಮಿಸಸ್, ಫೇಕ್ ಪ್ರಾಮಿಸಸ್ ನೋಡಿ, ಅವಮಾನ ನಿಮಗೆ ಜಾಸ್ತಿ ಇದೆ. ಯಾಕೆ ಬರುತ್ತೆ ಅಂದರೆ ಈ ರೀತಿ ಅನಾವಶ್ಯಕವಾಗಿ ನಿಮಗೆ ಶಕ್ತಿಗೆ ಮೀರಿ ಭರವಸೆ ಕೊಡುವುದರಿಂದ, ಫೇಕ್ ಪ್ರಾಮಿಸಸ್ ಮಾಡುವುದರಿಂದ ಕೆಲವೊಂದು ಬಾರಿ ಅವರಿಗೆ ಸಹಾಯ ಮಾಡೋದರಲ್ಲಿ ವಿಫಲವಾಗಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಅವಮಾನಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಸೊ ಯಾರೋ ಏನೋ ಪ್ರಚೋದನೆ ಮಾಡಿದ್ರು ಅಥವಾ ಪ್ರೊವೋಕ್ ಮಾಡಿದ್ರು, ಈ ರೀತಿ ವಿಷಯಗಳಿಂದ ನಿಮ್ಮ ಮನೆ, ನಿಮ್ಮ ಸಂಸಾರ, ನಿಮ್ಮ ಸಂಗಾತಿ, ನಿಮ್ಮ ಕುಟುಂಬ, ಅದಕ್ಕೋಸ್ಕರ ಅವರ ಜವಾಬ್ದಾರಿಗಳನ್ನು ಪೂರೈಸೋದಕ್ಕೆ ಪ್ರಯತ್ನ ಮಾಡಿ ಹೊಸ ವ್ಯಕ್ತಿಗಳು ಅಥವಾ ಪರಿಚಯಸ್ಥರು, ಸ್ನೇಹಿತರು ಅವರ ಸಮಸ್ಯೆಗಳನ್ನು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಲ್ಲಿ ಅಷ್ಟಮ ರಾಹು ಯಾವುದೇ ರೀತಿ ಸಂಬಂಧನೇ ಇಲ್ಲದಿರುವಂತಹ ಹೊಸ ವ್ಯಕ್ತಿಗಳ ಸಹಾಯ ಮಾಡೋದಕ್ಕೋಗಿ, ಒಳ್ಳೆಯ ಕೆಲಸಗಳು ಮಾಡೋದಕ್ಕೋಗಿ ನೀವು ಕಷ್ಟಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಆದ್ದರಿಂದ ನಿಮಗೆ ನಿಮ್ಮ ಮೇಲೆ ಸುಳ್ಳು ಆರೋಪಗಳಾಗಿರ್ಬೋದು, ಇಲ್ಲ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳುವುದಾಗಿರ್ಬೋದು ಇರುತ್ತೆ. ಅಂದರೆ ಯಾವ ರೀತಿ ಕೆಲವೊಂದು ಕೆಟ್ಟ ವ್ಯಕ್ತಿಗಳಿಗೆ, ಕೆಟ್ಟ ಸಹವಾಸಗಳಿಗೆ ದೂರ ಇರಬೇಕಾಗಿರುತ್ತೆ. ಈಗ ಸ್ನೇಹಿತ ಯಾರೋ ಬಾರಪ್ಪ ಕಂಪ್ನಿ ಕೊಡು ಅಂತ ಹೇಳಿಬಿಟ್ಟು ನಿಮಗೆ ಯಾವುದೇ ದುರಭ್ಯಾಸ ಇರೋದಿಲ್ಲ, ಆದರೆ ಅಂತಹ ಪ್ರದೇಶಗಳಿಗೆ ಅದಪ್ಪೊಬ್ಬೋ ಬಾರೋ ಕರ್ಕೊಂಡು ಹೋಗ್ತಾರೆ. ನೀವು ಏನೂ ತಗೊಂಡಿರಲ್ಲ, ಬಟ್ ಅಲ್ಲೇನಾದರೂ ಒಂದು ಸಣ್ಣ ಪುಟ್ಟದ ಒಂದು ಜಗಳ ಆಗಿತ್ತು ಅಂದ್ಕೊಳ್ಳಿ, ಅದು ಯಾರೂ ನಂಬಲ್ಲ, ನಾನೇನೂ ಮಾಡಿಲ್ಲ, ನಾನೇನೂ ತಗೊಳ್ಳಿಲ್ಲ ಅಂದರೆ ನೋಡುಗರ ದೃಷ್ಟಿಗೆ ನೀವು ಯಾವ ಜಾಗಕ್ಕೆ ಯಾಕೆ ಹೋದ್ರಿ ಅನ್ನುವುದೇ ಇಲ್ಲಿ ಪ್ರಶ್ನಾರ್ಥಕವಾಗುತ್ತೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಕೆಟ್ಟ ಸಹವಾಸಗಳಿಗೆ, ಕೆಟ್ಟ ವ್ಯಕ್ತಿಗಳಿಗೆ, ಕೆಟ್ಟ ಅಂದರೆ ಅವರವರ ದೃಷ್ಟಿಕೋನದಿಂದ ನೋಡುವಂತಹ ವಿಷಯಗಳು, ಮುಖ್ಯವಾಗಿ ದುಷ್ಟ ಸಹವಾಸಗಳಿಗೆ ದೂರ ಇರೋದು ಉತ್ತಮ ಅಂತ ಹೇಳಬಹುದು. ಅದಕ್ಕೆ ಅಂದರೆ ಇನ್ ಕೇಸ್ ಏನಾದರೂ ಒಂದು ಅಪವಾದ, ಒಂದು ನಿಮ್ಮ ಮೇಲೆ ಒಂದು ಆಪಾದನೆ ಬಂತು ಅಂದರೆ ಅದಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದಕ್ಕೆ ಕಾರಣಕರ್ತರು ನೀವೇ ಆಗಿರ್ತೀರ. ಆದ್ದರಿಂದ ಇವುಗಳ ಬಗ್ಗೆ ಸ್ವಲ್ಪ ಯೋಚನೆ ಇರಿ. ಭಾಗ್ಯಸ್ಥಾನದಲ್ಲಿ ಶನಿ ಪರಮಾತ್ಮ ಸ್ವಲ್ಪ ಮಟ್ಟಿಗೆ ಯೋಗಕಾರಕ ಅಂತ ಹೇಳಿದ್ದೀವಿ. ಯಾಕಂದರೆ ಈ ರೀತಿ ಸಂದರ್ಭದಲ್ಲಿ ಕೆಲವೊಂದು ಬಾರಿ ನಿಮ್ಮ ಪಿತೃಕಾರಕ ಅಂದರೆ ತಂದೆಯ ತಂದೆಯ ಸಮಾನರಾಗಿರುವಂತಹ ವ್ಯಕ್ತಿಗಳ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಸಮ್ಟೈಮ್ಸ್ ಹಣಕಾಸಿನ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಹಣ ಜೋಡಿಸಬೇಕಾಗಿರುತ್ತೆ, ಅರೇಂಜ್ ಮಾಡಬೇಕಾಗಿರುತ್ತೆ. ಸೊ ದಟ್ ಟೈಮ್ ನೀವು ಹಣ ಜೋಡಿಸೋದ್ರಲ್ಲಿ ಇದು ಮಾಡೋದರಲ್ಲಿ ಸ್ವಲ್ಪ ಆತಂಕಗಳಿಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಮತ್ತೊಂದು ಅನುಕೂಲವಾಗಿರುವಂಥ ಸ್ಥಿತಿ ಏನಂದರೆ, ಸ್ತ್ರೀಯರಾದರೆ ನಿಮ್ಮ ಜೀವನ ಸಂಗಾತಿಗೆ, ನಿಮ್ಮ ಹಸ್ಬೆಂಡ್ಗೆ, ಪುರುಷರಾಗಿದ್ದರೆ ನಿಮ್ಮ ವೈಫ್ಗೆ ಈ ಸಂದರ್ಭದಲ್ಲಿ ಉತ್ತಮ ಆದಾಯ ಮಾರ್ಗಗಳು, ಒಳ್ಳೆಯ ಹೆಸರು, ಅನುಕೂಲವಾಗಿರುವಂತಹ ವಿಷಯಗಳು ನಡೆಯೋದಕ್ಕೆ, ಅಥವಾ ಅವರು ವೈಯಕ್ತಿಕ ವೃತ್ತಿಪರ ಜೀವನದಲ್ಲಿ ಪ್ರಮೋಷನ್ಸ್ ಪಡೆಯೋದಕ್ಕೆ, ವಿದೇಶಿ ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ವೈಯಕ್ತಿಕವಾಗಿ ಈ ವರ್ಷ ಈ ದೂರ ಪ್ರದೇಶದಲ್ಲಿರುವಂತಹ, ಎತ್ತರದ ಪ್ರದೇಶದಲ್ಲಿ, ಬೆಟ್ಟದಲ್ಲಿರುವಂತಹ ಪುಣ್ಯಕ್ಷೇತ್ರಗಳನ್ನು ನೋಡಬೇಕು. ಬೆಟ್ಟದ ಪ್ರದೇಶದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಅರಿಕೆಗಳನ್ನು ತೀರಿಸಬೇಕು ಅನ್ನೋಂತಹ ನಿಮ್ಮ ಈ ಕೆಲವೊಂದು ಮನಸ್ಸಿನಲ್ಲಿರುವಂತಹ ಆಸೆಗಳು ಈಡೇರುತ್ತೆ ಅಂತ ಹೇಳ್ತಾ, ಈ ಮುಖ್ಯವಾಗಿ ಅಷ್ಟಮ ರಾಹು ಇರುವುದರಿಂದ ಪ್ರಮುಖವಾಗಿ ನೀವು ಪ್ರತಿ ಶುಕ್ರವಾರವೂ ಕೂಡ ರಾಹುಕಾಲದ ಸಮಯ ಅಂದರೆ ಬೆಳಗ್ಗೆ 10:30ರಿಂದ 12 ಗಂಟೆದ ಸಮಯದಲ್ಲಿ ಶ್ರೀ ದುರ್ಗಾಮಾತೆ, ಎಲ್ಲ ನಮಗೆ ದುರ್ಗಾಮಾತೆಯ ಆಲಯ ದರ್ಶನ ಮಾಡೋದಕ್ಕಾಗಲ್ಲ, ತುಂಬ ದೂರದಲ್ಲಿದೆ ಅಥವಾ ಅನ್ನುವಂತಹ ಸಂದರ್ಭಗಳಲ್ಲಿ ಆ ದೇವತೆ ಒಂದು ಗ್ರಾಮ ದೇವತೆಯಾಗಿರ್ಬೋದು, ಶಕ್ತಿ ದೇವತೆ ಆಗಿರ್ಬೋದು, ಪ್ರತಿ ಶುಕ್ರವಾರ ಊಟ ಏನು ತಗೊಳ್ಳದೆ 10:30ರಿಂದ 12 ಗಂಟೆ ಮಧ್ಯ ಸಂದರ್ಭದಲ್ಲಿ ಹೋಗಿ ಅಲ್ಲಿ ರಾಹುಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡುವುದರಿಂದ, ಮುಖ್ಯವಾಗಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ, ಅಮಾವಾಸ್ಯೆ ತಿಥಿಗಳಂದು ಅಮ್ಮನವರ ದೇವಸ್ಥಾನದಲ್ಲಿ ಮುಖ್ಯವಾಗಿ ಈ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವುದರಿಂದ ಸ್ವಲ್ಪ ರಾಹು ಅನುಕೂಲವಾಗಿ ನಿಮಗೆ ಫಲಗಳು ಕೊಡ್ತಾರೆ. ಅದೇ ರೀತಿ ಗುರುವಿನ ಅನುಗ್ರಹಕ್ಕೋಸ್ಕರ ಪ್ರತಿ ಗುರುವಾರ ತಪ್ಪದೆ ಈ ಕಡಲೆಕಾಳಿನಿಂದ ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ಪ್ರಸಾದವಾಗಿ ನೀಡುವುದು ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ನೀವು ಧಾರಣೆ ಮಾಡೋದರಿಂದ, ಹಳದಿ ವರ್ಣದ ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡುವುದರಿಂದ ಆ ಗುರುವಿನ ಆಶೀರ್ವಾದಕ್ಕೆ ನೀವು ಆ ಗುರುಬಲ ಹೆಚ್ಚಿಸ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಮತ್ತೊಂದು ವಿಡಿಯೋ ಜೊತೆಗೆ
ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.